ಪ್ರಜಾಪ್ರಭುತ್ವದಲ್ಲಿ 3 ಅಂಗಗಳ ತಳಹದಿಯಾಗಿ ನಿರ್ವಹಣೆ ಮಾಡುತ್ತಿರುವ ಪತ್ರಿಕೋದ್ಯಮ ಚಿಕ್ಕಬಳ್ಳಾಪುರ ನಗರದ ಜಟನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡಿರುವ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪ್ರಸ್ತುತ ವಿದ್ಯಮಾನಗಳ ಪತ್ರಿಕೋದ್ಯಮವು ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡುತ್ತಿದ್ದು ಇಂದಿನ ಪತ್ರಿಕಾ ಮಾಧ್ಯಮದವರ ಕೆಲಸಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ವಿದ್ಯಾರ್ಥಿಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಾದ ಪಿಎನ್ ರವೀಂದ್ರರವರು ಪ್ರಸ್ತುತ ವಿದ್ಯಮಾನಗಳಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡುತ್ತಾ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ತಮ್ಮದೇ ಆದ ಜವಾಬ್ದಾರಿ ಶಾಪವನ್ನು ಮೂಡಿಸುವಂತ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂತ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸುವಂತ ಕೆಲಸ ಮಾಡುವುದಕ್ಕೆ ಇಂದಿನ ವಿದ್ಯಾಭ್ಯಾಸ ನೆರವಾಗುತ್ತೆ. ಕಾಲೇಜು ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಚಿಕ್ಕಬಳ್ಳಾಪುರ ಇವರೆಲ್ಲರುಗಳ ಸಂಯುಕ್ತಾಶ್ರಯದಲ್ಲಿ ಈ ದಿನ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಪ್ರಸ್ತುತ ವಿದ್ಯಮಾನಗಳ ಕುರಿತು ಪತ್ರಿಕೋದ್ಯಮ ವಿದ್ಯಾರ್ಥಿಗಳೊಂದಿಗೆ ವಿಚಾರ ಸಂಕಿರಣ ಮತ್ತು ಸಂವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಪ್ರಾಂಶುಪಾಲರು ಹಾಗೂ ಆಡಳಿತಗಾರರು ಆಗಿರ್ತಕ್ಕಂತಹ ಡಾಕ್ಟರ್ ಶಿವಜ್ಯೋತಿಯವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಂ ಜಯರಾಮ್ ಅವರೇ, ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಜುಂಜಣ್ಣ ಅವರೇ, ಈ ದಿನದ ಸಂಪನ್ಮೂಲ ವ್ಯಕ್ತಿಗಳಾಗಿ ನಿಮ್ಮೊಂದಿಗೆ ಹೆಚ್ಚು ಸಮಯ ನಿಮ್ಮ ಜೊತೆಯಲ್ಲಿ ಕಳೀತಾರೆ ಸಂಪನ್ಮೂಲ ವ್ಯಕ್ತಿಗಳು, ಹಿರಿಯ ಪತ್ರಕರ್ತರು, ಉಪನ್ಯಾಸಕರು, ಆಕಾಶವಾಣಿ, ದೂರದರ್ಶನಕ್ಕೆ ಅವರು ಸುದ್ದಿಗಳನ್ನು ನಮ್ಮ ಜಿಲ್ಲೆಯಾದ್ಯಂತ ಪತ್ರಕರ್ತರ ಸುದ್ದಿಗಳನ್ನು ಅಧಿಕೃತವಾಗಿ ರವಾನಿಸ್ತಕ್ಕಂತಹ ಶ್ರೀಯುತ ಎನ್ ಚಂದ್ರಶೇಖರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಿರಿಯರೇ, ಪತ್ರಿಕಾ ಮಾಧ್ಯಮ ಮತ್ತು ಟಿವಿ ಮಾಧ್ಯಮದ ಎಲ್ಲ ಮಿತ್ರರೇ, ಪತ್ರಿಕೋದ್ಯಮ ಅಂತಕ್ಕಂಥದ್ದು ಒಂದು ಉದ್ಯಮವಾಗಿಯೂ ಇದೆ, ವೃತ್ತಿಯಾಗಿಯೂ ಇದೆ, ಪ್ರವೃತ್ತಿಯಾಗಿಯೂ ಕೂಡ ಇದೆ. ಇವತ್ತು ಎಷ್ಟೋ ಜನ ಬೇರೆ ಬೇರೆ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಈ ಒಂದು ವೃತ್ತಿಯನ್ನು ಕೂಡ ಪ್ರವೃತ್ತಿಯನ್ನು ಕೂಡ ಇವತ್ತು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಿಂದೆ ಬಹಳ ವರ್ಷಗಳ ಹಿಂದೆ ನಮಗೆ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಕೆಲವೇ ಪತ್ರಿಕೆಗಳು ನಮಗೆ ಇತ್ತು. ಕೆಲವೇ ಪತ್ರಿಕೆಗಳು, ರಾಜ್ಯ ಮಟ್ಟದ ಪತ್ರಿಕೆಗಳು, ರಾಷ್ಟ್ರ ಮಟ್ಟದ ಪತ್ರಿಕೆಗಳು, ಈ ಕೆಲವೇ ಪತ್ರಿಕೆಗಳನ್ನು ನಾವು ಓದ್ತಾ ಇದ್ವಿ. ಹಾಗೆಯೇ ಏನಾದ್ರು ನ್ಯೂಸ್ ಚಾನಲ್ ಅಂತ ಯಾವ್ದಾರು ಇತ್ತು ಅಂದರೆ ಅದು ನಮ್ಮ ದೂರದರ್ಶನ ಮಾತ್ರನೇ ಇತ್ತು. ಗೊತ್ತಾಯ್ತಲ್ಲ, ದೂರದರ್ಶನ ಮಾತ್ರ ಇತ್ತು. ನೀವು ಕೂಡ, ನಾವು ಇಲ್ಲಿ ಕೂತಿರೋರೆಲ್ಲರೂ ಕೂಡ ಪ್ರತಿ ಶುಕ್ರವಾರ ಬಂದರೆ, ಭಾನುವಾರ ಬಂದರೆ ನಾವು ಆ ದೂರದರ್ಶನದ ಮುಂದೆ ಕೂತ್ಕೊಂಡು ಅಲ್ಲಿ ಬರ್ತಕ್ಕಂಥ ನ್ಯೂಸ್ಗಳನ್ನು ಕೇಳಲಿಕ್ಕೆ ನಾವು ಕಾತರದಿಂದ ನಾವು ಕಾಯ್ತಾ ಇದ್ವಿ. ಹಾಗಾಗಿ ಕೇವಲ ಪತ್ರಿಕೆಯಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ತಿಳಿತಕ್ಕಂಥದ್ದು ಒಂದು ಭಾಗವಾಗಿದ್ದರೆ, ದೃಶ್ಯ ಮಾಧ್ಯಮ ಬಂದ ಮೇಲೆ ನೈಜವಾಗಿರ್ತಕ್ಕಂಥ ಚಿತ್ರಣದೊಂದಿಗೆ ಸಾಮಾಜಿಕ ಸಮಸ್ಯೆಗಳ ಅರಿವು ಏನಿತ್ತು ಅದನ್ನು ತಿಳ್ಕೊಳ್ಳಿಕ್ಕೆ ಒಂದು 10-15 ವರ್ಷಗಳ ಹಿಂದೆ ಕೆಲವು ನ್ಯೂಸ್ ಚಾನಲ್ಸ್ಗಳೆಲ್ಲ ಬಂತು. ಕಳೆದ 10-20 ವರ್ಷಗಳ ನಮ್ಮ ಬಾಲ್ಯದಲ್ಲಿ ಕೇವಲ ಒಂದೇ ಒಂದು ಸುದ್ದಿವಾಹಿನಿ, ರಾಜ್ಯ ಮಟ್ಟದ ಪತ್ರಿಕೆಗಳು ಇದ್ದವು. ಆ ಸುದ್ದಿವಾಹಿನಿಗಳು ಮತ್ತು ಪತ್ರಿಕೆಗಳನ್ನು ಓದೋಕೆ ತುಂಬಾ ಅಚ್ಚುಕಟ್ಟಾಗಿರ್ತಾ ಇತ್ತು ಹಾಗೂ ಅದಕ್ಕೆ ಕಾತುರದಿಂದ ಎಲ್ಲ ಸಮಾಜದ ಜನರು ಎದುರು ನೋಡ್ತಾ ಇರುವಂತ ಸಂದರ್ಭ ಅಂದು. ಆದರೆ ಕಳೆದ 10 ವರ್ಷಗಳಿಂದ ಈಚೆಗೆ ಖಾಸಗಿ ಸುದ್ದಿವಾಹಿನಿಗಳು ತುಂಬಾ ಅದ್ಭುತವಾಗಿ ಮೂಡಿಬರ್ತಿವೆ. ಅದರಲ್ಲೂ ಕ್ಯಾಮರಾಮ್ಯಾನ್ಗಳಂತೂ ನಡೆಯುವ ಕಾರ್ಯಕ್ರಮ ಚಿತ್ರಣವನ್ನು ಅದ್ಭುತವಾಗಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿ ಸುದ್ದಿಗಳನ್ನು ಸಮಾಜಕ್ಕೆ ನೀಡುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜಯರಾಮ್ ಸರ್ ಸಹ ಕೇಳ್ಕೊಂಡೆ.
ಅವರು ಸಹ ತುಂಬಾ ಸಂತೋಷದಿಂದ ಒಪ್ಪಿದ್ರು. ಇಲ್ಲ ಕಾರ್ಯಕ್ರಮ ಮಾಡಿ ಸರ್, ನಾವು ಬರ್ತೀವಿ ಅಂತಂದು ಹೇಳಿ. ಹಾಗೆ ಅವರು ಸಹ ಇಲ್ಲಿ ಸಮಸ್ಯೆಗೆ ಆಗಮಿಸಿದ್ದಾರೆ. ಅವ್ರಿಗೂ ನಾನು ಎಲ್ಲ ಇಲಾಖೆ ವತಿಯಿಂದ ಹಾಗೂ ಕಾಲೇಜು ವತಿಯಿಂದ ಆಹ್ವಾನಿಸ್ತೇನೆ. ಇಂಥ ಸುದ್ದಿಗಳನ್ನ ಒಂದು ವರದಿಯ ಮೂಲಕ ಜನರ ಮುಂದೆ ಪ್ರಸ್ತುತಪಡಿಸುವಲ್ಲಿ ಇರುವಂತ ಟೆಕ್ನಿಷಿಯನ್ ಸುದ್ದಿವಾಚಕರು ಭಾಷಾ ಪಾಂಡಿತ್ಯವನ್ನ ಹೊಂದಿ ಸುದ್ದಿಗಳನ್ನ ಜನರ ಮುಂದೆ ಇಡುವಲ್ಲಿ ಯಶಸ್ವಿಯಾಗ್ತಿದ್ದಾರೆ. ಇಂದಿನ ಸಮಾಜದಲ್ಲಿ ಪತ್ರಿಕೋದ್ಯಮ ಎಂಬುದು ಅತ್ಯಂತ ಯಶಸ್ವಿಯಾದ ಕೆಲಸ. ಬಂದ ಮೇಲೆ ಇನ್ನೂ ಅದು ಸಾರ್ವಜನಿಕರ ಸಮಸ್ಯೆಗಳನ್ನು ಅರಿತುಕೊಳ್ಳುವಲ್ಲಿ, ಅದನ್ನು ಪರಿಹರಿಸತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮಗಳಿಗೆ ತುಂಬ ಸಹಕಾರಿಯಾಗಿದೆ. ಇವತ್ತು ಮಾಧ್ಯಮಗಳು, ನಮ್ಮ ಕ್ಯಾಮ್ರಾಗಳು, ನಮ್ಮ ಕ್ಯಾಮ್ರಾಮನ್ಗಳು ಗೊತ್ತೈತಲ್ಲ, ತುಂಬ ಚೆನ್ನಾಗಿ ಸೆರೆ ಹಿಡಿತಾರೆ ಅಲ್ವಾ. ಕಾರ್ಯಕ್ರಮ ನಡಿಬೇಕಾದ್ರೆ ಸೆರೆ ಹಿಡಿತಾರೆ ಅವರೆಲ್ಲ. ಅದ್ಭುತವಾದಂಥ ಸೆರೆಯನ್ನು ಹಿಡಿದು, ಚಿತ್ರಗಳನ್ನೆಲ್ಲ ಸೆರೆ ಹಿಡಿದು ವಿಡಿಯೋ ಚಿತ್ರೀಕರಣ ಮಾಡಿ ಅದನ್ನು ಕೊಟ್ಟರೂ ಸಹ ಅದೆಲ್ಲದನ್ನು ಕೂಡ ಸಮರ್ಪಕವಾಗಿ ಜನರ ಮುಂದೆ ಮಂಡಿಸ್ಬೇಕಾದ್ರೆ, ಅದನ್ನು ವಸ್ತುನಿಷ್ಠವಾಗಿ ಹೇಳ್ಬೇಕಾದ್ರೆ, ಅಥವಾ ಭಾಷೆಯನ್ನು ಬಳಸಬೇಕಾದ್ರೆ ಗೊತ್ತೈತಲ್ಲ, ಯಾವುದೇ ಲೋಪಗಳಿಲ್ಲದಂತೆ ಹೇಳ್ಬೇಕಾದ್ರೆ, ಅದೆಲ್ಲದಕ್ಕೂ ಪೂರಕವಾಗಿರ್ತಕ್ಕಂಥ ಸುದ್ದಿಗಳನ್ನು ಕೊಡಬೇಕಾದ್ರೆ ಆ ಸುದ್ದಿಗಳು ಹೋಗ್ತಕ್ಕಂಥದ್ದು ಯಾರಿಂದ ಅಂದರೆ ಅದು ನಿಮ್ಮಂಥ ವಿದ್ಯಾರ್ಥಿಗಳು ಈ ವಿಷಯ ಕಲಿತಿರ್ತೀರಲ್ಲ, ನೀವು ಕಲಿತಂಥ ಒಂದು ಸ್ಕಿಲ್ ಏನಿರುತ್ತೆ ಆ ಸ್ಕಿಲ್ಲಿನ ಮೇಲೆ ಅದು ನಿಂತಿರುತ್ತೆ. ಇಂದಿನ ಸಮಾಜದಲ್ಲಿ ಪತ್ರಿಕೋದ್ಯಮ ಎಂಬುದು ಅತ್ಯಂತ ಯಶಸ್ವಿಯಾದ ಕೆಲಸ ಹಾಗೂ ಸಮಾಜದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂತಹ ಶಾಸಕಾಂಗ ಕಾರ್ಯಾಂಗ ಎಲ್ಲಾ ರೀತಿಯ ಆಡಳಿತದಲ್ಲಿ ಲೋಕದೋಷಗಳನ್ನ ಸೂಕ್ಷ್ಮವಾಗಿ ಅಧಿಕಾರಿಗಳ ಕಿವಿ ಮಾತಾಗಿ ಸಾರ್ವಜನಿಕರ ಕುಂದುಕೊರತೆಗಳನ್ನ ಅಧಿಕಾರಿಗಳಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾದ ಪತ್ರಿಕೋದ್ಯಮವು ಸಹಕಾರಿಯಾಗಿದೆ. ಇಂಥ ಪತ್ರಿಕೋದ್ಯಮದ ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ನಿರಂತರ ಅಧ್ಯಯನದಲ್ಲಿ ತೊಡಗುವ ಮುಖಾಂತರ ಸತ್ಯ ಮತ್ತು ವಸ್ತುನಿಷ್ಠಾದಂಥ ವರದಿಗಳನ್ನು ನೀಡುವಲ್ಲಿ ಯಶಸ್ವಿಯಾಗಬೇಕು ಹಾಗೂ ಸಾರ್ವಜನಿಕ ಜೀವನದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸುವ ಏಕೈಕ ಉದ್ದೇಶವನ್ನ ಹೊಂದು ಸಮಾಜವನ್ನ ತನ್ನೆಡೆ ಸೆಳೆಯುವಂತ ಸಂಪನ್ಮೂಲ ವ್ಯಕ್ತಿಯಾಗಿ ಹೊರಹೊಮ್ಮಬೇಕು ಅಂತ ಸಂದರ್ಭದಲ್ಲಿ ತಿಳಿಸಿದ್ರು. ಪತ್ರಿಕಾ ರಂಗವು ಅತ್ಯುನ್ನತ ಮತ್ತು ಸೂಕ್ಷ್ಮ ರಂಗವಾಗಿದ್ದು, ಖಡ್ಗದಿಂದ ದೇಹವನ್ನ ಕತ್ತರಿಸಿದ್ರೆ ರಕ್ತಸಕ್ತವಾಗುತ್ತೆ ಅಥವಾ ಅದು ಚಿಕಿತ್ಸೆ ಹೊಂದಿದಾಗ ಅದನ್ನ ಪರಿಪೂರ್ಣವಾಗಿ ಗುರುತು ಹಿಡಿಯಲಾಗದ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾರೆ. ಆದರೆ ಪತ್ರಿಕೋದ್ಯಮದ ಪತ್ರಕರ್ತರು ಅಥವಾ ಇನ್ಯಾರೇ ಬರಹದ ರೂಪದಲ್ಲಿ ಅವರ ತಲೆಬರಹವನ್ನ ಬರೆದಾಗ ಅದು ಒಂದು ದಾಖಲೆಯಾಗಿ ನೋಂದಾಯಿತಬಲ್ಲದು. ಇದೇ ವಿಚಾರವನ್ನೇ ನಮ್ಮ ಹಿರಿಯರು ತಿಳಿಸಿದ್ದಾರೆ. ಖಡ್ಗಕ್ಕಿಂತ ಹರಿತವಾದದ್ದು ಲೇಖನಿ ಎಂಬುದಾಗಿ. ಆದ್ದರಿಂದ ಈ ಲೇಖನಿಯು ಸಮಾಜದ ಕೆಲವರ ತಲೆಬರಹವನ್ನ ಬರೆಯುವಂತ ಆಯುಧವಾಗಿ ಮತ್ತು ಸಾರ್ವಜನಿಕರ ಮತ್ತು ಜನರನ್ನ ತಿಳಿಸುವಂತ ಆ ವ್ಯಕ್ತಿಗಳ ತಲೆಬರಹವನ್ನ ಬುಡಮೇಲು ಮಾಡುವಂತ ಆಯುಧವಾಗಿ ಲೇಖನಿಯನ್ನ ಬಳಸಬಹುದಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಉದ್ಯಮಗಳ ಕುರಿತು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಇವತ್ತು ಸೆಮಿನಾರ್ ಕಾರ್ಯಕ್ರಮ ಮತ್ತು ಸಂವಾದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ, ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಸರ್ಕಾರ ಸೂಚನೆ ನೀಡಿರುವುದರಿಂದ ಎಲ್ಲ ಜಿಲ್ಲೆಯಲ್ಲೂ ಇಂಥ ಕಾರ್ಯಕ್ರಮವನ್ನು ಜರ್ನಲಿಸಂ ಸ್ಟೂಡೆಂಟ್ಸ್ಗೆ ಮಾತ್ರ ಇದನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿ. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಂಥ ಪಿಎನ್ ರವೀಂದ್ರ, ಜಚನಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಆಡಳಿತಾಧಿಕಾರಿಗಳು ಶಿವಜ್ಯೋತಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಜಯರಾಮ್ ಚಂದ್ರಶೇಖರ್, ಸರ್ಕಾರಿ ಚಂದನ ವಾಹಿನಿಯ ಚಿಕ್ಕಬಳ್ಳಾಪುರ ಜಿಲ್ಲಾ ವರದಿಗಾರರು, ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಹಾಗೂ ಜಚನಿ ಆಡಳಿತ ಸಿಬ್ಬಂದಿಯು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.